ನಿಜವಾಗ್ಲೂ ಅಪ್ಪಲು ಮಂಜಣ್ಣವರು ನನಗೆ ಒಂದು ಆತ್ಮೀಯ ಸ್ನೇಹಿತರು, ಒಳ್ಳೆ ತಮ್ಮನಾಗಿ ಅವರು ನನ್ನ ನೋಡ್ಕೊತಾ ಇದ್ರು. ನನ್ನ ಮೊದಲನೇ ಗುರಿ ಅದೇ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆ ಕೃಷ್ಣಮೂರ್ತಿ ನೇಮಕ. ತಮ್ಮ ಸ್ವಗ್ರಾಮ ಚಿಕ್ಕ ಕಾಡಿಗಾನಹಳ್ಳಿಯಲ್ಲಿ ಮನೆ ಮಾಡಿದ ಸಂಭ್ರಮ. ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕ ಕಾಡಿಗಾನಹಳ್ಳಿ ಗ್ರಾಮದವರಾದ ಕೆ ಕೃಷ್ಣಮೂರ್ತಿರವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ತಾಲೂಕು ಪಂಚಾಯಿತಿ ಸದಸ್ಯ ಮತ್ತು ಅಧ್ಯಕ್ಷರಾಗಿಯೂ ಅಪಾರ ಸೇವೆ ಸಲ್ಲಿಸಿ ಅನುಭವ ಹೊಂದಿರುವ ಇವರು ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಡಿಸೆಂಬರ್ 19 ಸೋಮವಾರ ಅಧಿಕಾರ ಸ್ವೀಕರಿಸಿದ್ದು, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ನಗರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಾರದರ್ಶಕ ಆಡಳಿತ ನೀಡುವುದಾಗಿ ಕೆ ಕೃಷ್ಣಮೂರ್ತಿರವರು ತಿಳಿಸಿದರು. ನಮ್ಮ ಸಚಿವರಾದ ಡಾಕ್ಟರ್ ಸುಧಾಕರ್ ಸಾಹೇಬರಿಗೆ ಈ ಹುದ್ದೆಯನ್ನು ನೀಡಿರುವುದಕ್ಕೆ ಮೊದಲನೇದಾಗಿ ಅವರ ಇಡೀ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಯಾಕಂದರೆ ಕೇಶವಣ್ಣವರು ಮತ್ತು ಡಾಕ್ಟರ್ ಸುಧಾಕರ್ ಸಾಹೇಬರಿಗೆ ನನಗೆ ಈ ಹುದ್ದೆಯನ್ನು ಕೊಟ್ಟಿದ್ದಾರೆ. ಈ ಹುದ್ದೆಯನ್ನು ನಾನು ಅತಿ ಒಂದು ಜವಾಬ್ದಾರಿಯಿಂದ ನಾನು ಅದನ್ನು ಹುದ್ದೆಯನ್ನು ನಿಭಾಯಿಸಿ ಅವ್ರಿಗೆ ಒಳ್ಳೆಯ ಹೆಸರನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡುತ್ತೇನೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆ ಕೃಷ್ಣಮೂರ್ತಿ ಮೊದಲ ಬಾರಿಗೆ ತಮ್ಮ ಸ್ವಗ್ರಾಮ ಚಿಕ್ಕ ಕಾಡಿಗಾನಹಳ್ಳಿಗೆ ಆಗಮಿಸಿದ್ದು, ಗ್ರಾಮಸ್ಥರೆಲ್ಲರೂ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಬರಮಾಡಿಕೊಂಡರು. ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಹಾಗೂ ಕಾಳಮ್ಮ ದೇವಿಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆರ ತುರಾಯಿ ಹಾಕಿ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ಹಿರಿಯರು ಹಾಗೂ ಮುಖಂಡರು ಕೆ ಕೃಷ್ಣಮೂರ್ತಿರವರನ್ನು ಕೊಂಡಾಡಿದರು. ಮೊದಲನೇದಾಗಿ ಊರಿನ ಎಲ್ಲ ಮುಖಂಡರಿಗೂ, ಹಿರಿಯರಿಗೂ, ಯುವಕರಿಗೂ ಎಲ್ಲರಿಗೂ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೀನಿ. ಯಾಕಂದ್ರೆ ನಿಜವಾಗ್ಲೂ ಅಪ್ಪಲು ಮಂಜಣ್ಣವರು ನನಗೆ ಒಂದು ಆತ್ಮೀಯ ಸ್ನೇಹಿತರು. ಯಾಕಂದರೆ ಎಲ್ಲಾದರೂ ಸಿಕ್ಕರೆ ಮೂರ್ತಪ್ಪ ರಪ್ಪ ಅಂತ ಟೀ ಕೊಡಿಸಿ ಅವರು ನನ್ನ ಒಂದು ಒಳ್ಳೆಯ ತಮ್ಮನಾಗಿ ಅವರು ನನ್ನ ನೋಡ್ಕೊತಾ ಇದ್ದರು. ಅವರು ನಿಧನರಾದರು. ಆ ಹುದ್ದೆಯನ್ನು ನಿಜವಾಗ್ಲೂ ನನಗೆ ಸಿಕ್ಕಿದೆ. ಅವರ ಆಶೆಯಂತೆ ಏನು ಅಭಿವೃದ್ಧಿ ಅವರು ಮಾಡಬೇಕಂತ ಒಂದು ಕನಸು ಇತ್ತು, ಆ ಕನಸನ್ನು ನಿಜವಾಗ್ಲೂ ನಾನು ನೆರವೇರಿಸ್ತೀನಿ. ಅವರು ಒಳ್ಳೆ ಅಭಿವೃದ್ಧಿ ಮಾಡಬೇಕು ನಗರವನ್ನು ಅಂತ ಅವ್ರು ಹೇಳ್ತಾಯಿದ್ರು. ಅದನ್ನು ಖಂಡಿತವಾಗೂ ಅವರ ಆಶೆಯಂತೆ ನಾನು ಅವರ ಏನು ಕನಸಿತ್ತು ಅದನ್ನು ನಾನು ನಿಜವಾಗ್ಲೂ ನೆರವೇರಿಸುತ್ತೇನೆ. ನಿಜವಾಗ್ಲೂ ಒಳ್ಳೆ ಕೆಲಸ ನಮ್ಮ ಸಚಿವರಿಗೆ. ಯಾಕಂದರೆ ಪ್ರಭಾವಿ ಸಚಿವರು ರಾಜ್ಯದಲ್ಲಿ. ಇದಕ್ಕೆ ಯಾವುದೇ ರೀತಿ ಧಕ್ಕೆ ತರ್ತಕ್ಕಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಒಳ್ಳೆ ಹೆಸರು ಮಾಡಿ ನಮ್ಮ ಊರಿಗೆ ಒಳ್ಳೆಯ ಹೆಸರು, ನಮ್ಮ ಮುಖಂಡರಿಗೆ ಒಳ್ಳೆಯ ಹೆಸರು ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸರ್, ಈಗ ಜಿಲ್ಲೆಯಾಗಿ ಚಿಕ್ಕಬಳ್ಳಾಪುರ 15 ವರ್ಷಗಳು ಕಳೆಯುತ್ತಿದೆ. ಚಿಕ್ಕಬಳ್ಳಾಪುರಕ್ಕೆ ಸ್ವಾಗತ ಕಮಾನುಗಳಿಲ್ಲ. ಆ ಒಂದು ವಿಚಾರದಲ್ಲಿ ನಿಮ್ಮ ಅಧಿಕಾರಾವಧಿಯಲ್ಲಿ ಅದನ್ನು ನಿರೀಕ್ಷೆ ಮಾಡ್ಬೋದು? ನಾನು ನಿನ್ನೆ ನಿಮ್ಗೆ ಹೇಳಿದ್ದೀನಿ, ನನ್ನ ಮೊದಲನೇ ಗುರಿ ಅದೇ. ನನ್ನ ಮೊದಲನೇ ಗುರಿ ಏನಂದರೆ, ಈಗ ಬೇರೆ ಕಡೆ ಎಲ್ಲಾದರೂ ರಾಮನಗರ ಇತ್ತ ಕಡೆ ಹೋದಾಗ ರಾಮನಗರಕ್ಕೆ ಸ್ವಾಗತ ಅಂತ ಒಂದು ಉದಾಹರಣೆ ಅಲ್ಲಿ ನಾಮಫಲಕ ಇರುತ್ತೆ. ನಮ್ಮ ಕನಸು ಅದೇ ಇದೆ. ಯಾಕಂದರೆ ಬೆಂಗಳೂರಿಂದ ಯಾರಾದರೂ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಸ್ವಾಗತವನ್ನು ಕೋರೋದು, ಮತ್ತು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋದಾಗ ವಂದನೆ ಹೇಳುವಂಥ ಕೆಲಸ ಅಂದರೆ ಕಮಾನುಗಳನ್ನು ಹಾಕುವಂಥ ಒಂದು ಇದನ್ನು ನಾವು ಮೊದಲನೇ ಗುರಿ ಅದು ನಂದಿದೆ. ಆಮೇಲೆ ಹಲವಾರು ಯೋಜನೆಗಳಿದ್ದಾವೆ. ಆ ಯೋಜನೆಗಳನ್ನು ನಾನು ಚಿಕ್ಕಬಳ್ಳಾಪುರ ಇಡೀ ಕ್ಷೇತ್ರದಲ್ಲಿ ಓಡಾಡಿ ಒಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಏನು ಅವಾಗ ಹೇಳ್ದಂಗೆ ನಮ್ಮ ಸಚಿವರಿಗೆ ಒಳ್ಳೆಯ ಹೆಸರು ತರಬೇಕಂತ ನನ್ನ ಒಂದು ಆಸೆ ಇದೆ. ಆ ಆಸೆಯಂತೆ ನಾನು ನೆರವೇರ್ಕೊಂಡು ಕೆಲಸವನ್ನು ಮಾಡ್ತೀನಿ. ನಮಗೆ 10 ವರ್ಷ ಮೆಂಬರ್ ಆಗಿದ್ದರು. ಒಳ್ಳೆಯ ಅಧಿಕಾರ ಕೊಟ್ಟು ಆಡಳಿತ ಕೊಟ್ಟವ್ರೆ. ಆಮೇಲೆ 5 ವರ್ಷ TPS ಮೆಂಬರಾಗಿ, ತಾಲೂಕು ಪಂಚಾಯತ್ ಮೆಂಬರಾಗಿ, ಅಧ್ಯಕ್ಷರಾಗಿ ಒಳ್ಳೆಯ ಅಧಿಕಾರ ಕೊಟ್ಟು ನಮ್ಮ ತಾಲೂಕಲ್ಲಿ ಒಳ್ಳೆಯ ಹೆಸರು ಪಡೆದವ್ರೆ. ನಮ್ಮ ಬ್ರದರಾಗಿ, ನಮ್ಮ ಅಣ್ಣನೇ, ಅವ್ರು ನನ್ನ ತಮ್ಮನೇ. ನಾವು 10 ವರ್ಷದಿಂದ ನಾವು ಇಲ್ಲಿ ಗ್ರಾಮ ಪಂಚಾಯತ್ ಮೆಂಬರು. ನಮ್ಮ ಮಿಸ್ಸಸ್ 5 ವರ್ಷ, ನಾನು 5 ವರ್ಷ. ಅವ್ರು ಒಳ್ಳೆ ಆಡಳಿತ ಕೊಡೋದು ನಂಬಿಕೆ ಇದೆ. ಚಿಕ್ಕ ಕಾಡಿಗಾನಹಳ್ಳಿ ಗ್ರಾಮಕ್ಕೆ ಒಂದು ಅದ್ಭುತವಾದ ಖಾತೆ ಸಿಕ್ಕಿರೋದು ಎಲ್ರಿಗೂ ಸಂತೋಷದ ವಿಷಯ. ಈ ಖಾತೆ ಕೆ ಕೃಷ್ಣಮೂರ್ತಿ ಅವರಿಗೆ ಸಿಕ್ಕಿದೆ. ಸ್ನೇಹಿತರು, ನಮ್ಮ ಗ್ರಾಮದವರು. ಈ ಖಾತೆ ಸಿಕ್ಕಬೇಕಾಗಿದ್ದರೆ ಮೂಲ ಕಾರಣ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯ ಸಚಿವರು ಆದಂತಹ ಮತ್ತು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಮಂತ್ರಿಗಳು ಆದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು
ನಮ್ಮ ಗ್ರಾಮವನ್ನು ಮನಸ್ಸಿನಲ್ಲಿಟ್ಕೊಂಡು ನಮ್ಮ ಗ್ರಾಮಕ್ಕೆ ಈ ಒಂದು ಹುದ್ದೆಯನ್ನು ದೊರಕಿಸಿಕೊಟ್ಟಿದ್ದಾರೆ. ಇದೇ ಡಾಕ್ಟರ್ ಕೆ ಸುಧಾಕರ್ ಅವರು ಮೊಟ್ಟ ಮೊದಲ ಬಾರಿಗೆ ಶಾಸಕರಾದಾಗ ಒಂದು ಮಾತನ್ನು ಹೇಳಿದರು. ನಮ್ಮ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯಕ್ಕೆ ಬಂದಾಗ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಆಶೀರ್ವಾದದಿಂದ ನಾನು ಶಾಸಕನಾದೆ ಅಂತ. ಅದೇ ಆ ಸ್ವಾಮಿಯವರ ಆಶೀರ್ವಾದದಿಂದ ಶಾಸಕರಾಗಿ ಮತ್ತು ಈಗ ಮಂತ್ರಿಗಳಾಗಿ ಮುಂದಿನ ದಿನಗಳಲ್ಲಿ ಅವರನ್ನು ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋ ಆಸೆ ಕೂಡ ನಮ್ಮೆಲ್ಲರಲ್ಲೂ ಸಹ ಇದೆ. ನಮ್ಮ ಸ್ನೇಹಿತರು ನಮ್ಮ ಕೃಷ್ಣಮೂರ್ತಿಯವರು ಈ ದಿವಸ ಚಿಕ್ಕಬಳ್ಳಾಪುರ ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಅವರು ಈ ಒಂದು ಸ್ಥಾನ ಸಿಕ್ಕಬೇಕಾದ್ರೆ ಬಹಳ ಹಂತವಾಗಿ ಮೇಲೆ ಬಂದರು. 2 ಸಾರಿ ಗ್ರಾಮ ಪಂಚಾಯತಿ ಸದಸ್ಯರಾದರು, 1 ಸಾರಿ ಸೋಲು ಅನುಭವಿಸಿದರು. ಮತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕ್ ಪಂಚಾಯತಿ ಸ್ಪರ್ಧಿಸಿ ಗೆದ್ದರು. ಆಗ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಸಹ ಆದರು. ಆಗ ಸಹ ಒಳ್ಳೆಯ ಹೆಸರು ತಗೊಂಡ್ರು ಕೃಷ್ಣಮೂರ್ತಿಯವರು. ಈಗ ಅವರಿಗೆ ನಮ್ಮೂರಿನ ಗ್ರಾಮದ ಜನರ ಒಂದು ಆಶೀರ್ವಾದ ಹಾಗೂ ನಮ್ಮೂರಿನ ಗ್ರಾಮದ ದೇವರ ಆಶೀರ್ವಾದ ಮತ್ತು ನಮ್ಮ ಆರೋಗ್ಯ ಸಚಿವರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ನಮ್ಮ ಅಣ್ಣನವರಾದಂಥ ಸುಧಾಕರ್ ಅಣ್ಣನವರ ಆಶೀರ್ವಾದದಿಂದ ಇವತ್ತಿನ ದಿವಸ ನಮ್ಮ ಚಿಕ್ಕಬಳ್ಳಾಪುರ ನಗರಕ್ಕೆ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಪರವಾಗಿ ನಮ್ಮ ಕೃಷ್ಣಮೂರ್ತಿಯವರಿಗೆ ನಮ್ಮ ಗ್ರಾಮದಲ್ಲಿ ಇಂದು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುವ ಮುಖಾಂತರ ಅವರಿಗೆ ನಮ್ಮ ಗ್ರಾಮಕ್ಕೆ ಸ್ವಾಗತವನ್ನು ಕೋರಿ ಈ ಗ್ರಾಮದಲ್ಲಿ ನಮ್ಮ ಗ್ರಾಮಕ್ಕೆ ಸ್ವಾಗತ ಕೋರಿ ಅವರಿಗೆ ಅಭಿನಂದನೆಯನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸಿರುತ್ತೇವೆ. ನಮ್ಮ ಕೃಷ್ಣಮೂರ್ತಿ ನಗರ ಅಭಿವೃದ್ಧಿಯ ಪ್ರಾಧಿಕಾರ ಅಧ್ಯಕ್ಷರ ಪೋಸ್ಟ್ ಕೊಟ್ಟಿರೋಂಥ ಸುಧಾಕರ್ ಅಣ್ಣರಿಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ಗ್ರಾಮ ಪರವಾಗಿ ಮತ್ತು ನಮ್ಮ ಕಾಲೋನಿ ಪರವಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತಿದ್ದೀವಿ. ಮತ್ತು ಕೃಷ್ಣಮೂರ್ತಿ ಅಣ್ಣವರು ಫಸ್ಟು ಬಡ ಕುಟುಂಬದಿಂದ ಬಂದಂಥವರು. ಪ್ರತಿಯೊಬ್ಬರಿಗೂ ಓಲ್ಡ್ ಪಿಂಚ್ ಅಂತವನಿಂದ ಗ್ರಾಮ ಪಂಚಾಯತಿ ಮೆಂಬರ್ ಓಲ್ಡ್ ಪಿಂಚ್ ಅಂತವನಿಂದ ಎಲ್ಲ ಪ್ರತಿಯೊಬ್ಬರಿಗೂ ಮಾಡಿ 2-3 ಟೈಮ್ ಗೆಲ್ಲಿಸಿದ್ದೀವಿ ಗ್ರಾಮ ಪಂಚಾಯತಿಯಲ್ಲಿ. ಮತ್ತು TPS ಅಲ್ಲಿ ಗೆಲ್ಲಿಸಿದ್ದೀವಿ. ಅವರು ಮತ್ತು ಅಧ್ಯಕ್ಷರಾಗಿದ್ದಾರೆ. TPS ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಬಡವರಿಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಯಾವುದೇ ಒಂದು ನಮ್ಮ ಗ್ರಾಮಕ್ಕೆ ತೊಂದರೆ ಆತಂಕ ಇಲ್ಲದೆ ಮಾಡಿದ್ದಾರೆ. ಮತ್ತು ಇದರಲ್ಲಿ ನಗರಾಭಿವೃದ್ಧಿ ಪೋಸ್ಟ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಅಷ್ಟೇ ಮುಂದೆ ಯಾವ ಆತಂಕ ಬರದೆ ನೋಡ್ಕೊಳ್ತಾರೆ. ನಮ್ಮೂರಿಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತೇಳ್ಬಿಟ್ಟು ನಾವು ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀವಿ.